ನಮಸ್ಕಾರ. ನಾನು ಕಳೆದ ವಾರ 2 ಪುಸ್ತಕ ಓದಿದೆ. ಅದರಲ್ಲಿ ಒಂದು ವಿಕ್ಟರ್ ಫ್ರಾಂಕಲ್ ಅವರ ಮ್ಯಾನ್ಸ್ ಸರ್ಚ್ ಫಾರ್ ಮೀನಿಂಗ್ ಅಂತ ಒಂದು, ಇನ್ನೊಂದು ನೇಮಿಚಂದ್ರ ಅವರ ಯಾದ್ ವ ಶೇಮ್ ಅಂತ. 2 ಪುಸ್ತಕ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಅಂದರೆ ತುಂಬ ಒಂದು ನಮ್ಮಲ್ಲಿ ಚಿಂತನೆ ಹುಟ್ಟು ಹಾಕುತ್ತೆ. ಅದಕ್ಕೋಸ್ಕರ ಎಲ್ಲರೂ ಓದಬೇಕಾದ ಪುಸ್ತಕ ಇದು. ಇದರಲ್ಲಿ ಮೊದಲಿಗೆ ನಾನು ವಿಕ್ಟರ್ ಫ್ರಾಂಕಲ್ ಅವರ ಮ್ಯಾನ್ ಸರ್ಚ್ ಫಾರ್ ಮೀನಿಂಗ್ ಆಫ್ ಲೈಫ್ ಅಂತ ಹೇಳ್ಬೋದು. ಇದು ವಿಕ್ಟರ್ ಫ್ರಾಂಕಲ್ ಅವರು, ಇದು ನಿಜವಾದ ಕತೆ. ಇದರಲ್ಲಿ ಫುಲ್ಲು ಇದರದ್ದು ಅವರ ಜೀವನ ಅನುಭವನ ಅವರು ಇದರಲ್ಲಿ ಬರೆದಿದ್ದಾರೆ. ಜೀವನ ಅನುಭವ ಅಂದರೆ ಅದು ನಾಜಿ ಕ್ಯಾಂಪಲ್ಲಿ ಅವರು ಏನು ಅನುಭವಿಸಿದ್ರು. ವಿಕ್ಟರ್ ಫ್ರಾಂಕಲ್ ಅನ್ನೋರು ಒಬ್ಬರು ಇದು ಸೈಕ್ಯಾಟ್ರಿಸ್ಟ್. ಅವರು ವಿಯೆನ್ನಾದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ 2ನೇ ಮಹಾಯುದ್ಧದ ಸಮಯದಲ್ಲಿ. ಆಗ ಏಕಾಏಕಿ ಬಂದು ನಾಜಿ ಸೈನ್ಯದವರು ಇವ್ರನ್ನ ಎತ್ತಾಕೊಂಡು ಹೋಗ್ತಾರೆ. ಒಂದು ಕಡೆ ಇವರು ತುಂಬ ಸುಂದರವಾದ ಗರ್ಭಿಣಿ ಹೆಂಡತಿ, ಈ ಕಡೆ ಅಪ್ಪ ಅಮ್ಮ ತಮ್ಮ ಅವ್ರನ್ನೂ ಬೇರೆ ಕಡೆ ಎತ್ತಾಕೊಂಡು ಹೋಗಿರ್ತಾರೆ. ಅದು ಇವ್ರಿಗೆ ಗೊತ್ತಿರೋದಿಲ್ಲ. ಇವರನ್ನ ಒಂದು ಆಸ್ಟ್ರಿಚ್ ಅಂತ ಒಂದು ಊರಿನಲ್ಲಿ ಕ್ಯಾಂಪು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅವ್ರನ್ನೆಲ್ಲ ಬೇರೆ ಕಡೆ ಕರ್ಕೊಂಡು ಹೋಗಿ ಅಲ್ಲಿ ಯಾವ ಥರ ಅಂದರೆ, ಯಾರು ಉಪಯೋಗಕ್ಕೆ ಬರ್ತಾರೋ ಅವ್ರನ್ನ ಮಾತ್ರ ಎಷ್ಟು ದಿನ ಬದುಕ್ತಾರೋ ಅವ್ರನ್ನ ಹಾಗೆ ಉಳಿಸ್ಕೋತಾರೆ. ಇಲ್ಲ ಅನ್ನೋರು ಇವ್ರಿಗೇನು ಪ್ರಯೋಜನ ಇಲ್ಲ ಅನ್ನೋರ್ನೆಲ್ಲ ಗ್ಯಾಸ್ ಚೇಂಬರಿಗೆ ಹಾಕಿ ಯಹೂದಿಗಳನ್ನು ಎಲ್ಲ ಇರುವೆಗಳನ್ನು ಸಾಯಿಸಿದ್ದು ಅದು ನಿಮಗೆಲ್ಲ ಗೊತ್ತೇ ಇದೆ. ಇಲ್ಲಿ ಏನಪ್ಪ ಅಂತ ಹೇಳಿದರೆ, ಈ ವಿಕ್ಟರ್ ಫ್ರಾಂಕಲ್ ಅವರು ಡಾಕ್ಟರ್ ಆಗಿರೋದ್ರಿಂದ ಅವ್ರನ್ನ ಉಳಿಸಿದ್ರು. ಯಾಕಂದರೆ ಅವರು ಎಷ್ಟೋ ಜನರಿಗೆ ಟೈಫಸ್ ಫೀವರ್ ಬಂದಾಗ ಟ್ರೀಟ್ಮೆಂಟು, ಮತ್ತು ಎಷ್ಟೋ ಜನ ಮಾನಸಿಕವಾಗಿ ಕುಗ್ಗಿದಾಗ ಅವರನ್ನೊಂದು ಹುರಿದುಂಬಿಸೋಕ್ಕೆ, ಅಥವಾ ಕೆಲವರಿಗೆ ಡೆಲಿರಿಯಂ ಅಂಥವರಿಗೆಲ್ಲ ಒಂದು ಸಪೋರ್ಟಿಗೆ ಇವ್ರದ್ದು ಹೆಲ್ಪ್ ಅವರು ತಗೊಂಡಿದ್ದಾರೆ. ಒಂದು ವೈದ್ಯಕೀಯ ಸೇವೆಯನ್ನು ಅವ್ರು ತಗೊಂಡಿದ್ರಿಂದ ಇವರು ಉಳ್ಕೊಂಡ್ರು. ಇಲ್ಲಾಂದರೆ ಇವರು ಕೂಡ ಗ್ಯಾಸ್ ಚೇಂಬರಲ್ಲಿ ಹೋಗ್ತಾ ಇದ್ರು. ಯಹೂದಿಗಳನ್ನು ಅಂಥ ಒಂದು ದ್ವೇಷ ಮಾಡಿದ ಜರ್ಮನ್ ಅವರು ಕೊಟ್ಟ ಕಾಟ ಅಲ್ಲಿ ಯಾವ ಥರ ಒಂದು ನರಕ ಸದೃಶ ಅಂದರೆ, ನರಕ ಅಂದರೆ ಬಹುಶಃ ಇದನ್ನು ನಾವು ಹೇಳ್ಬೋದು ನರಕ ಅಂತೇಳಿ. ಯಾರು ಊಹೆ ಮಾಡೋಕ್ಕಾಗಲ್ಲ. ಇವ್ರನ್ನೆಲ್ಲ ಒಂದು ಕಡುಬಿನ ಕೊಟ್ಟೆ ಹಾಗೆ ಇದ್ರಲ್ಲಿ ರೈಲು ವ್ಯಾಗನ್ ಒಳಗೆ ತುಂಬ್ಕೊಂಡು ಹೋಗ್ತಾರೆ. ಅವ್ರನ್ನೆಲ್ಲ ಸಾವಿರ ಜನರು ಎಲ್ಲರೂ ಬಟ್ಟೆ ಬಿಚ್ಚಬೇಕು. ಅವ್ರಿಗೆಲ್ಲ ಇರೋ ಕೂದಲೆಲ್ಲ ತೆಗಿತಾರೆ. ಯಾಕಂದರೆ ಆ ಕಾಲದಲ್ಲಿ ಹೇನುಗಳಿಂದ ಟೈಫಸ್ ಫೀವರು ಸ್ಪ್ರೆಡ್ ಆಗ್ತಿತ್ತು ಅದರಿಂದ. ಆಮೇಲೆ ಇವರಿಗೆಲ್ಲ ಒಂದು ದಪ್ಪದ ಒಂದು ಇದು ಜೈಲ್ದು ಬಟ್ಟೆ ಮತ್ತು ನಂಬರ್, ಇವ್ರ ಹೆಸರೆಲ್ಲ ಹೋಗ್ಬಿಟ್ಟಿರುತ್ತೆ ಇವರಿಗೆ. ಆಮೇಲೆ ಇವ್ರದ್ದು ಯಾವ ಸಾಮಾನು ಇರೋದಿಲ್ಲ. ಇವರು ಎಲ್ಲಿ ಯಾವಾಗಲೂ ಇವರು ರೈಲ್ವೆ ಹಳಿ ಹಾಕುವಂಥದ್ದು, ಇಂಥ ಕಷ್ಟಕರವಾದ ಗುಂಡಿ ತೋಡುವಂಥದ್ದು ಇಂಥದ್ದು ಕೆಲಸ ಮಾಡ್ತಾ ಇರಬೇಕು. ಬೆಳಿಗ್ಗೆ 5 ಗಂಟೆಗೆ ಎದ್ದು ಡ್ರಿಲ್ ಮಾಡಬೇಕು. ಡ್ರಿಲ್ಲಿಗೆ ಬರಲಿಲ್ಲ ಅಂದರೆ ಅವ್ನು ಡ್ರಿಲ್ಲಿಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಅವ್ನು ನೆಕ್ಸ್ಟ್ ಇದಕ್ಕೆ ಗ್ಯಾಸ್ ಚೇಂಬರಿಗೆ ಅವ್ನು ಸಾಯಿಸ್ಬಿಡ್ತಾರೆ. ಈ ಥರ ಒಂದು ಪರಿಸ್ಥಿತಿ. ಇವ್ರಿಗೆ ಹೊಟ್ಟೆಗೆ ಒಂದು ದಿನಕ್ಕೆ 4 ಪೀಸ್ ಬ್ರೆಡ್ಡು, ಒಂದು ಬಟ್ಲು ಸೂಪ್. ಆ ಸೂಪ್ ಒಳಗೂ ಅವರು ಬರೀತಾರೆ ಬಟಾಣಿ ಕಾಳನ್ನು ಹುಡುಕ್ತಾರಂತೆ. ಅಷ್ಟು ಒಂದು ನೀರು ಸೂಪು ಕೊಡ್ತಾಯಿತ್ತು. ಅದನ್ನು ತಿನ್ಕೊಂಡು ಅವರು ಆ ಕೆಲಸ ಮಾಡಬೇಕು, ಕಷ್ಟಕರವಾದ ಕೆಲಸ ಮಾಡಬೇಕು. ಆಮೇಲೆ ಒಂದು ಕಾಲ್ನಡಿ ಮಲ್ಕೊಳ್ಳೋ ಜಾಗ ಇಲ್ಲ. ಎಲ್ಲ ಬ್ಯಾರಕ್ಕಲ್ಲೆಲ್ಲ ಒಂದು 10 ಜನ ಇರುವಂಥಲ್ಲಿ ಒಂದು 100-200 ಜನ ತುಂಬಿರ್ತಾರೆ. ಅಂಥಲ್ಲಿ ಸ್ನಾನ ಇಲ್ಲ, ತಿಂಗಳುಗಟ್ಟಲೆ ಸ್ನಾನ ಇಲ್ಲ, ಬಟ್ಟೆ ಒಗೆಯೋಂಗಿಲ್ಲ, ಚೇಂಜ್ ಮಾಡೋಂಗಿಲ್ಲ. ಈ ಥರ ಒಂದು ಬಹುಶಃ ಇದನ್ನು ಯಾರು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಇದನ್ನು ಓದಿದಾಗ ಗೊತ್ತಾಗುತ್ತೆ ನಿಮಗೆ ಎಂಥ ನರಕ ಅಂದರೆ ಎಂಥ. ಬಹುಶಃ ಇದನ್ನು ಯಾಕೆ ಓದಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ನರಕ ಅನ್ನೋವಂಥದ್ದು ಏನೋ ಒಂದು ಕಲ್ಪನೆಗೆ ಬರುತ್ತೆ ಎಲ್ಲರಿಗೂ ಕೂಡ. ಬಹುಶಃ ಇದಕ್ಕಿಂತ ಕಷ್ಟ ಯಾರಿಗೂ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಕಷ್ಟ ಜೀವನದಲ್ಲಿ ಕಷ್ಟ ಬರುತ್ತೆ ಅಂದಾಗ ಇಂಥದ್ದು ಓದಿದಾಗ ಇದಕ್ಕಿಂತ ಕಷ್ಟ ನಂದೇನಲ್ಲ ಅನ್ನೋದೊಂದು ಫೀಲಿಂಗ್ ಬರುತ್ತೆ. ಇಲ್ಲಿ ಇದು ಮತ್ತೆ ಯಾಕೆ ಓದಬೇಕು ಅಂತ ಹೇಳಿದರೆ, ಇವರು ಅಂಥ ಒಂದು 3-4 ವರ್ಷ ಅಲ್ಲಿ ಆ ಕ್ಯಾಂಪಲ್ಲಿ ಇದ್ದು
ಜನರ ಒಂದು ಅಂತ ನರಕ ಸದೃಶವಾದ ಜನರಲ್ಲಿ ಇರುವ ಒಂದು ಮಾನಸಿಕತೆ ಬಗ್ಗೆ, ಅವರಲ್ಲಿರುವ ಒಂದು ಒಂದು ಜೀವನದ ಕಡೆ ಆಸಕ್ತಿ ಬಗ್ಗೆ, ಮತ್ತೆ ಕೆಲವರು ಅಲ್ಲಿ ಜೀವನ ಅವರು ಮಾನಸಿಕ ಕುಗ್ಗಿ ಅವರು ಜೀವನ ಕಳ್ಕೊಳ್ಳುವಂಥದ್ದು, ಇದನ್ನೆಲ್ಲ ಅವರು ತುಂಬ ಚೆನ್ನಾಗಿ ಇದರಲ್ಲಿ ಚಿತ್ರಣ ಮಾಡಿದ್ದಾರೆ. ಇದರ ಪ್ರಕಾರ ಏನಪ್ಪ ಅಂತ ಹೇಳಿದ್ರೆ, ಎಲ್ಲರಿಗೂ ಜೀವನದಲ್ಲಿ ಒಂದು ಉದ್ದೇಶ ಇರಬೇಕು. ಆಗ ಅವನು ಎಂಥ ಒಂದು ಸನ್ನಿವೇಶದಲ್ಲಿ ಅವನು ಬದುಕೋದ್ರಲ್ಲಿ ಅರ್ಥ ಹುಡುಕ್ತಾನೆ. ದಟ್ ಈಸ್ ವಾಟ್ ಮ್ಯಾನ್ಸ್ ಸರ್ಚ್ ಫಾರ್ ಮೀನಿಂಗ್ ಆಫ್ ಲೈಫ್ ಅಂತೇಳಿ. ಇಲ್ಲಿ ಏನಪ್ಪ ನಾನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಪರಿಸ್ಥಿತಿ ಯಾವುದು ನಮ್ಮ ಕೈಯಲ್ಲಿ ಇರೋದಿಲ್ಲ, ಅದನ್ನು ನಾವು ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ. ಆಗ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಅದನ್ನು ಅವರು ಬರೀತಾರೆ, ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಒಂದು ಅರ್ಥ ಇರಬೇಕು. ನಾವು ಆ ಕಷ್ಟಕ್ಕೆ ನಾವು ಕುಗ್ಗದೆ ಘನತೆಯಿಂದ ಅದನ್ನು ಎದುರಿಸಿದಾಗ ಜೀವನ ಒಂದು ಅರ್ಥಪೂರ್ಣ ಒಂದು ಪಯಣ ಆಗುತ್ತೆ. ಯಾವಾಗ ಯಾವುದು ಪರಿಸ್ಥಿತಿ ನಮ್ಮ ಇದನ್ನು ಬದಲಿಸಕ್ಕಾಗಲ್ಲ ಅನ್ನೋ ಹೊತ್ತಿಗೆ ನಾವು ನಮ್ಮ ಆಂತರಿಕ ಸತ್ವವನ್ನು ಮಾತ್ರ ಕಳ್ಕೊಳ್ಬಾರ್ದು. ಭೌತಿಕವಾಗಿ ಏನೇ ಕಷ್ಟ ಈ ಕ್ಯಾಂಪಲ್ಲಿ ಇದ್ರೂ ಕೂಡ ಕೆಲವರು ಬೌದ್ಧಿಕವಾಗಿ ಮತ್ತು ಅವರ ಒಂದು ಮಾನಸಿಕ ಒಂದು ದೃಢತೆ ಮತ್ತು ಒಂದು ಸ್ಟ್ರಾಂಗ್ ಅದರಿಂದಾಗಿ ಅವರು ಜೀವನಕ್ಕೊಂದು ಅರ್ಥ ಕಂಡ್ಕೊತಾರೆ. ಜೀವನ ಮತ್ತು ಇದ್ರ ಆಚೆ ಕೂಡ ಒಂದು ಜೀವನ ಇರ್ಬೋದು ಅಂತ ಅಲ್ಲಿ ಮಾಡಬೇಕಾದ ಕರ್ತವ್ಯಗಳನ್ನು ಯೋಚನೆ ಮಾಡಿ ಅವರು ಸಾವಿನ ಕಡೆ ಹೋಗದೆ ಬದುಕಿ ಬರ್ತಾರೆ. ಅದ್ರ ಬಗ್ಗೆ ಬರೀತಾ ಅವರು ಅದೇ ಇಲ್ಲಿ ಕಾಣುವ ಒಂದು ಹಕ್ಕಿ ಇದೆಯಲ್ಲ, ಹಕ್ಕಿಯಲ್ಲಿ ಅವರು ವಿಕ್ಟರ್ ಫ್ರಾಂಕಲ್ ಅವನ ಹೆಂಡತಿನ ಕಂಡಂಗೆ ಅವನು ಅದನ್ನ ಯೋಚನೆ ಮಾಡೋದು. ಹಾಗಾಗಿ ಒಂದು ಪ್ರೀತಿ ಅನ್ನುವಂಥದ್ದು ಜೀವನದಲ್ಲಿ, ಹಾಗೆ ಒಂದು ಜೀವನದಲ್ಲಿ ಅರ್ಥ ಇರಬೇಕು. ನಾವೊಂದು ಗೋಲ್ ಇರಬೇಕು. ನಾವು ಇಂಥದ್ದು ಮಾಡಬೇಕು, ನಾವು ಇಂಥದ್ದು ಮಾಡಲಿಕ್ಕೆ ಇರುವಂಥದ್ದು ಅನ್ನುವಂಥ ಒಂದು ಗುರಿ ಇದ್ದಾಗ ಮಾತ್ರ ಮನುಷ್ಯನ ಜೀವನ ಅರ್ಥಪೂರ್ಣ ಆಗಿರುತ್ತೆ. ಅವನು ಎಂಥ ಸಂಕಟಗಳನ್ನು ಕೂಡ ಪಾರಾಗಿ ಹೊರಗೆ ಬರ್ತಾನೆ. ಅವನು ಯಾವುದೇ ಒಂದು ಡಿಪ್ರೆಷನ್ ಇಂಥದಕ್ಕೆಲ್ಲ ಹೋಗೋದಿಲ್ಲ ಅನ್ನೋವಂಥದ್ದೇ ಇದರ ಒಂದು ತಾತ್ಪರ್ಯ. ಇದನ್ನು ಎಲ್ಲರೂ ಓದಬೇಕು. ಮಾನಸಿಕವಾಗಿ ಕುಗ್ದಾಗ ಮಾತ್ರ ಇದು ತುಂಬ ಒಂಥರ ಸೂದಿಂಗ್, ಅಂದರೆ ಇದಕ್ಕಿಂತ ಕಷ್ಟ ಯಾವುದಿಲ್ಲ. ಇದು ನಿಜವಾದ ಒಂದು ಅನುಭವದ ಬುತ್ತಿ ಆಯಿತಾ. ಇನ್ನೊಂದು ಯಾದ್ ವಶೀಂ, ಈ ಪುಸ್ತಕವೂ ಅಷ್ಟೇ. ಇದು ಕೂಡ ಎರಡು ಅಂದರೆ ನಂಗೊಂದು ಆಶ್ಚರ್ಯ ಆಯ್ತು. ನಾನೇನು ಗೊತ್ತಾಗಿ ಓದಿದ್ದಲ್ಲಿ ಎರಡೂ ಕೂಡ ಈ ಮಹಾಯುದ್ಧದಲ್ಲಿ ಯಹೂದಿಗಳ ಪಟ್ಟ ಗೋಳು ಬಗ್ಗೆನೇ ಇರೋವಂಥದ್ದು, ಗೋಳಿನ ಕಥೆನೇ ಇದು. ಇದರೊಳಗೂ ಕೂಡ ಹಾಗೆ ಒಬ್ಬ ಸೈಂಟಿಸ್ಟು ಅವನ ಮಗಳನ್ನ ಕರ್ಕೊಂಡು ಅವ್ರನ್ನ ಜರ್ಮನ್ ಇವರಿಂದ ಓಡಿ ಬರ್ತಾನೆ. ಯಹೂದಿಯವನು ಇಂಡಿಯಾಕ್ಕೆ ಬಂದು ಇಲ್ಲಿ ಬಾಳು ಕಟ್ಕೊಳ್ಳೋದು ಆ ಹುಡುಗಿ. ಆಮೇಲೆ ಅವಳು 70 ವರ್ಷದ ಹೊತ್ತಿಗೆ ಅವಳು ಬೇರನ್ನು ಹುಡ್ಕೊಂಡು ಹೊರಟಾಗ ಅವಳಿಗೆ ಇಡೀ ಒಂದು ಚಿತ್ರಣ, ಯಹೂದಿಗಳು ಏನೇನು ಪಾಡ್ಪಟ್ರು ಅನ್ನೋದು ಇದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂದರೆ ನೇಮಿಚಂದ್ರ ಇದನ್ನು 10 ವರ್ಷ ರಿಸರ್ಚ್ ಮಾಡಿ ಬರೆದಿರೋದು, ಪ್ರತಿ ಪ್ಲೇಸಿಗೂ ಹೋಗಿ ಸ್ಟಡಿ ಮಾಡಿ ಬರೆದಿರುವಂಥದ್ದು. ಇಲ್ಲಿ ಅವರು ಏನು ಹೇಳೋದು ಮೇನ್ ಅಂತ ಹೇಳಿದರೆ, ಮನುಷ್ಯನಲ್ಲಿ ಈ ಜನಾಂಗೀಯ ದ್ವೇಷ ಯಾಕೆ ಈಗ ನೋಡಿ, ಅಬ್ರಹಾಂ ಅನ್ನೋ ಒಬ್ಬ ಮೂಲ ಪುರುಷ, ಅವನಿಂದಾಗಿ ಬಂದಿರುವಂಥದ್ದು ಧರ್ಮಗಳು, ಇದು ಕ್ರಿಶ್ಚಿಯಾನಿಟಿ ಇರ್ಬೋದು, ಇಸ್ಲಾಂ ಇರ್ಬೋದು, ಅಥವಾ ಜೂಯಿಸಮ್ ಇದು ಯಹೂದಿಗಳು ಇರ್ಬೋದು. ಇವರು ಇಷ್ಟು ಅಣ್ಣ ತಮ್ಮಂದರಾಗಿರ್ಬೇಕಿತ್ತಲ್ವ. ಈ 3,500 ವರ್ಷಗಳಿಂದ ಇನ್ನೂ ಅವರಲ್ಲಿ ದ್ವೇಷ ಮುಂದುವರಿತಾನೆ ಇದೆ. ಇನ್ನೂ ನೀವು ಕೇಳಿರ್ಬೋದು ಎಷ್ಟು ಯುದ್ಧಗಳು ಆಗ್ತಾ ಇದೆ ಇದರಲ್ಲಿ. ಇಲ್ಲಿ ಒಂದು ವಿಷಯ ಅವಳು ಹೇಳುವಂಥದ್ದು ಏನಪ್ಪ ಅಂದರೆ, ಜರ್ಮನಿ ಒಳಗೆ ಇರುವ ಜನರು ಎಂಥ ಜನರು, ಅವರು ಎಲ್ಲ ಈ ಜೂಯಿಷ್ ಅವರ ಇಂಟೆಲಿಜೆನ್ಸಿಂದ ಬೆನಿಫಿಟ್ ಪಡೆದು ಕೂಡ ಕಡೆಗೆ ಅವರಿಗೆ ಅನ್ಯಾಯ ಆಗ್ತಿದ್ದಾಗ ಯಾರೂ ಒಂದು ವಾಯ್ಸೇ ಇರಲಿಲ್ಲ ಅಲ್ಲ. ಅದು ಬಗ್ಗೆ ಒಂದು ಕ್ವಶನ್ ಇದೆ. ಹಾಗೆ ಇದು ಎಲ್ಲಿಗೆ ಹೋಗ್ತಿದೆ ಜಗತ್ತು ಅನ್ನುವಂಥದ್ದು ಅವಳು ಒಂದು ಚಿಂತನೆ ಇದೆ. ಇದು ಕೂಡ ಎರಡೂ ಕೂಡ ತುಂಬ ಓದಿಸ್ಕೊಂಡು ಹೋಗುತ್ತೆ. ಇದನ್ನು ಓದಿ. ಧನ್ಯವಾದ.